ಅಲ್ಲೆಲ್ಲ ಒಂದು ಇದಿದೆ. ಈಗ ಪ್ಲೇ ಮಾಡಕ್ಕೆ ಹೇಳ್ತೀನಿ ನನ್ನ ಕೊಲೀಗಗಳಿಗೆ. ಗೆಳೆಯರೆ, ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆಗುವುದು ಸುಲಭವಾಗಿ ಬಿಟ್ಟಿದೆ ಎಂಬುದು ತಪ್ಪಾಗಲಾರದು. ಸಿನಿಮಾದಲ್ಲಿ ಅವಕಾಶ ಪಡೆಯುವುದಕ್ಕೆ ಸಾಕಷ್ಟು ಸರ್ಕಸ್ ಮಾಡಬೇಕು. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸುವುದಕ್ಕೆ ಯಾರ ಅಪ್ಪಣೆಯೂ ಬೇಕಾಗಿಲ್ಲ. ತಮ್ಮ ಪ್ರತಿಭೆಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನು ಮಾಡುವುದರ ಮೂಲಕ ತಮ್ಮ ಪ್ರತಿಭೆಯನ್ನು ಹಂಚಿಕೊಳ್ಳುತ್ತಾರೆ ಹಾಗೂ ಹೆಚ್ಚು ಫಾಲೋವರ್ಸ್ ಗಳಿಸಲು ತಪ್ಪು ದಾರಿಗಳನ್ನು ಹಿಡಿಯುತ್ತಾರೆ. ಅಂತಹ ಲಿಸ್ಟಿನಲ್ಲಿ ಈಗ ಶಿಲ್ಪಾ ಗೌಡರು ಒಂದು ಉದಾಹರಣೆಯಾಗಿದೆ. ಡೋಂಟ್ ಅಂಡರ್ಸ್ಟ್ಯಾಂಡ್ ಇದು ಹೆಂಗಿದು, ದೇವರೇ ಕಾಪಾಡಬೇಕು. ಸಮಾಜದಲ್ಲಿ ಗೌರವವನ್ನು ಕೂಡ ಉಳಿಸಿಕೊಂಡು ಹೋಗುವುದು ಅಷ್ಟೇ ಕಷ್ಟದ ಹಾಗೂ ಜವಾಬ್ದಾರಿಯುತ ಕೆಲಸವಾಗಿದೆ. ಅದನ್ನು ಮರೆತ ಶಿಲ್ಪಾ ಗೌಡ ಎಂಬ ಟಿಕ್ಟಾಕರ್ ಅವರ ಒಂದು ಆರ್ಟ್ ವಿಡಿಯೋ ಈಗ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಓಡಾಡುತ್ತಿದೆ. ಇನ್ನು ಇದು ನಾವು ಮಾತಾಡಲು ಹೊರಟಿರುವ ಟಿಕ್ಟಾಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕ ಸ್ಟಾರ್ ಆಗಿರುವ ಶಿಲ್ಪಾ ಗೌಡರು ಹಲವಾರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲಿಕೇಶನ್ಗಳಲ್ಲಿ ಕಾಣಿಸಿಕೊಂಡಿರುವ ಶಿಲ್ಪಾ ಗೌಡರು ತಮ್ಮ ವಿಡಿಯೋಗಳಿಂದ ಈಗಾಗಲೇ ಜನಪ್ರಿಯರಾಗಿದ್ದಾರೆ. ಆದರೆ ಅವರು ನಿಜವಾಗಿಯೂ ಸಿಕ್ಕಿಬಿದ್ದಿದ್ದು ಟ್ಯಾಂಗೋ ಎನ್ನುವ ಅಪ್ಲಿಕೇಶನ್ ಗ್ಲಾಮರಸ್ ಆಗಿರೋ ವಿಡಿಯೋ ಮುಖಾಂತರ. ಈ ವಿಡಿಯೋದಲ್ಲಿ ಅವರು ಕಾಣಿಸಿಕೊಂಡಿರೋ ವಿಡಿಯೋ ಹೆಚ್ಚು ವೈರಲ್ ಆಗಿದೆ. ಆ ವಿಡಿಯೋ ತುಣುಕನ್ನು ಹಾಕಿದ್ದೇವೆ. ಬಿಕಾಂತಂದ್ರೆ ಎಂಥದ್ದು, ಏನದು ಫೋಟೋ ತೆಗೀತದಲ್ಲ, ಅವರು ವಿಡಿಯೋವನ್ನು ಹಿಡಿದುಕೊಂಡು ಇದು ತಾನೇ ಅಲ್ಲ ಎಂದು ಹೇಳುತ್ತಿದ್ದಾರೆ. ಆದರೆ ಒಂದು ಖಾಸಗಿ ವಾಹಿನಿಯೊಂದರಲ್ಲಿ ಶಿಲ್ಪಾ ಗೌಡರ ಸಂದರ್ಶನ ನೀಡಲಾಗಿತ್ತು. ಅದರಲ್ಲಿ ತಾನೇ ಎಂದು ಒಪ್ಪಿಕೊಂಡಿದ್ದಾರೆ. ಪ್ರಜ್ಞೆ ಇಲ್ಲದೆ ತಾನು ಹಾಗೆ ಮಾಡಿದ್ದೇನೆ, ನಾನು ಅಂಥವಳಲ್ಲ, ಬಲ್ಲವರನ್ನು ಯಾರೂ ಬೇಕಾದರೂ ಕೇಳಿ, ನಾನು ಹಾಗೆ ಮಾಡುವಂಥ ಹುಡುಗಿಯಲ್ಲ ಎಂದು ಹೇಳುತ್ತಿದ್ದಾಳೆ. ಈ ಸಂದರ್ಶನ ಕೂಡ ಈಗ ವೈರಲ್ ಆಗಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ.